ನಮಸ್ಕಾರ ವೀಕ್ಷಕರೇ, ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಒಂದು ಭಯಾನಕ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ. ಯಾವ ಭಯಾನಕ ಸುದ್ದಿ? ನಿಮಗೆಲ್ಲರಿಗೂ ಬೆಚ್ಚಿ ಬೀಳಿಸುವಂಥ ಕರ್ನಾಟಕ ರಾಜ್ಯದ ರಾಜಧಾನಿ ನಡೆಯುತ್ತಿರುವ ಕರಾಳ ಕೃತ್ಯದ ಮುಖವಾಡವನ್ನು ಕಳಿಸಿ ಬೀಳುವಂಥ ಎಂತಿಂಥ ರಾಜಕಾರಣಿ ಮಕ್ಕಳು, ಎಂತಿಂಥ ಸ್ಯಾಂಡಲ್ವುಡ್ ನಟ ನಟಿಯರು, ಎಂತಿಂಥ ಹಾಲಿವುಡ್ ಬಾಲಿವುಡ್ ಇದರಲ್ಲಿ ಶಾಮೀಲಾಗಿದ್ದು ನೂರಾರು ಕೋಟಿ ರೂಪಾಯಿ ವ್ಯವಹಾರ ಮಾಡುವಂಥ ಎಷ್ಟೋ ಮಕ್ಕಳನ್ನು ರಕ್ತ ಹೀರಿ ಅವರು ಗಳಿಸಿದಂಥ ಐಷಾರಾಮಿ ಹರಾಮಿ ದುಡ್ಡಿನಿಂದ ಗಳಿಸಿದಂಥ ಕೋಟ್ಯಾಂತರ ರೂಪಾಯಿಗಳನ್ನು ಅವರ ಮಕ್ಕಳು ಯಾವ ರೀತಿ ಡ್ರಗ್ಸ್ ಮಾಫಿಯಾಕ್ಕೆ ಅಡಿಕ್ಟ್ ಆಗಿ ಇವತ್ತು ತಮ್ಮ ಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದಂಥ ಇವತ್ತು ಒಂದು ಕಂಪ್ಲೀಟ್ ಡಿಟೆಕ್ಟಿವ್ ಸ್ಟೋರಿ ತಗೊಂಡ್ಬಂದಿದ್ದೀನಿ ವೀಕ್ಷಕರೇ. ಇದನ್ನು ನೀವು ತಪ್ಪದೆ ನೋಡಿ. ನಿಮಗೆ ಎಷ್ಟು ಗೊತ್ತಿದೆ ಇದರ ಬಗ್ಗೆ, ನಿಮಗೆ ಗೊತ್ತಿಲ್ಲ ಅಂದರೂ ಈ ವಿಡಿಯೋವನ್ನು ಕನಿಷ್ಠ 3 ನಿಮಿಷ ನೋಡಿ, ನಾನು ವಿವರವಾಗಿ ಹೇಳ್ತೀನಿ. ಈ ಹಿಂದೆ ಸಹಿತ ಹಾಜಿ ಮಸ್ತಾನ್ ಮತ್ತು ದಾವೂದ್ ಇಬ್ರಾಹಿಂ ಸಾವಿರಾರು ಕೋಟಿ ಒಡೆಗಳಾಗಲಿಕ್ಕೆ ಕಳ್ಳ ಮಾರ್ಗಗಳಿಂದ ತರಬಹುದಂತ ಈ ಮಾದಕ ದ್ರವ್ಯಗಳಾದ ನಾರ್ಫಿನ್, ಮಾರ್ಫಿನ್, ಡ್ರಗ್ಸ್, LSD, RSD ಎಂತ ಬ್ರೌನ್ ಶುಗರ್ದಂತ ಸೂಜಿ ಚುಚ್ಚಿ ಅದನ್ನು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಮತ್ತೇರಿಸುವಂತ ಚಿತ್ರ ನಟ ನಟಿಯರು ಸಹಿತ ಇದರಲ್ಲಿ ಶಾಮೀಲಾಗಿದ್ದಾರೆ. ಸಂಗೀತಕಾರ ಇದಕ್ಕೆ ಸಿಗಲಿಲ್ಲ ಅಂದ್ರೆ ಅವನಿಗೆ ಸಂಗೀತ ಮಾಡಲಿಕ್ಕೆ ಬರೋದಿಲ್ಲ ಅಂತ ಇವತ್ತು ಬೆಚ್ಚಿ ಬೀಳಿಸುವಂತ ಸುದ್ದಿ. ಕರ್ನಾಟಕದ ಶಾಂತ ಪ್ರಿಯ ರಾಜ್ಯವಾದಂತ ಕರಾಳ ಕೃತ್ಯದ ಮುಖವಾಡಗಳು ಇವತ್ತು ಬೆಂಗಳೂರಿನಲ್ಲಿ ಹೊರಬೀಳ್ತಾ ಇದೆ ವೀಕ್ಷಕರೇ. ಇದೊಂದು ದೊಡ್ಡ ಸ್ಯಾಂಡಲ್ವುಡ್ ನಟ ನಟಿಯರು ಇದರಲ್ಲಿ ಶಾಮೀಲಾಗಿದ್ದು ಎಂತಿಂತ ದೊಡ್ಡ ದೊಡ್ಡ ಮ್ಯಾನ್ ಪವರ್, ಮನಿ ಪವರ್, ಬಿಗ್ ಗನ್ಸ್ ಎಂತಿಂತ ಕುಳಗಳು ಇದರಲ್ಲಿ ಶಾಮೀಲಾಗಿದ್ದು ತಾವು ನೋಡಬಹುದು ವೀಕ್ಷಕರೇ. ಇದರಲ್ಲಿ ಅಪರಾಧಿ ಯಾರು, ಯಾವ ಅಪರಾಧ ಮೂಲದಿಂದ ಬಂದವರು, ಇದಕ್ಕೆ ಸರಬರಾಜು ಮಾಡುವಂತ ಯಾವ ಕುಖ್ಯಾತ ದರೋಡೆಕೋರ ಕಳ್ಳ ಗ್ಯಾಂಗ್ ಇದೆ, ಯಾವ ರೀತಿ ಮಾದಕ ವಸ್ತುಗಳು ಯಾವ ರೀತಿ ಸರಬರಾಜು ಆಗುತ್ತೆ, ಇದಕ್ಕೆ ಸಂಪೂರ್ಣ ತನಿಖೆ ಆದಮೇಲೆ ಅವರ ಮುಖವಾಡ ಬಿಚ್ಚಿ ಬೀಳುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಇವತ್ತು ನೋಡಿ, ಯಾವಾಗಲೂ ಸಾವಿರಾರು ಕೋಟಿ ಸರ್ದಾರರಿದ್ದರು, ಎಂತಿಂತ ಉದ್ಯೋಗಪತಿ ಮಕ್ಕಳು, ಸ್ಯಾಂಡಲ್ ವುಡ್ನಲ್ಲಿ ನಟ ನಟಿಯರ ಮಕ್ಕಳು, ನಟ ನಟಿಯರು ಸಹಿತ ಈ ಮಾರಕ ರೋಗ ಅಡಿಕ್ಟ್ಗೆ ಬಯಲಿಯಾಗಿ ಸಾವಿರಾರು ಕೋಟಿ ಸರ್ದಾರರು ಇವತ್ತು ಯಾವ ರೀತಿ ತಮ್ಮ ಮೋಜು ಮಸ್ತಿಗಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ಇವರ ರಾಸ ಲೀಲೆಗಳು ಸಹಿತ ನಡೆಯುತ್ತದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ ವೀಕ್ಷಕರೇ. ಇದೊಂದು ಬಹಳ ಇವತ್ತು ಕಂಪ್ಲೀಟ್ ಕರಾಳ ಭಯಾನಕ ಸ್ಟೋರಿ ಇದೆ. ಇದು ಕರ್ನಾಟಕಕ್ಕೆ ಬಂದಿದೆ ಅಂದ್ರೆ ನಿಜಕ್ಕೂ ಇದು ಬಹಳ ಖೇದಕರ ಮತ್ತು ದುಃಖಕರ ಸಂಗತಿ ಆಗುತ್ತದೆ ವೀಕ್ಷಕರೇ. ಇದು ಮುಂಬೈ ನಂಟು ಇತ್ತು, ಈಗ ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇರಬಹುದು. ಇದರಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ, ಯಾರ್ಯಾರು ಶಾಮೀಲಾಗಿ ಇದರಲ್ಲಿ ಹಣದ ವ್ಯವಹಾರ ಮಾಡಿ ಎಷ್ಟೋ ಜನ ಯುವಕರನ್ನ ಬರ್ಬಾದ ಮಾಡಿದಂಥವರನ್ನ ತಕ್ಷಣ ಗಲ್ಲಿಗೇರಿಸುವಂತ ಕಾರ್ಯಕ್ರಮ ರೂಪಣೆ ಮಾಡ್ಕೋಬೇಕು. ಇದಕ್ಕೆ ಸಂಪೂರ್ಣ ಸರ್ಕಾರ ಹೊಣೆ ಆಗುತ್ತೆ. ಯಾವುದೇ ರೀತಿಯಿಂದ ಅವರಿಗೆ ಡ್ರಗ್ಸ್ ಸಿಗಲಿಲ್ಲ ಅಂದ್ರೆ ತಮ್ಮ ಜೀವವನ್ನೇ ಬಲಿ ಕೊಟ್ಟು ಎಷ್ಟೋ ಜನ ಸತ್ತಿದ್ದು ಸಹಿತ ಈ ಹಿಂದೆ ಅನೇಕ ಕತೆ ಮತ್ತು ಅನೇಕ ಘಟನೆಗಳನ್ನು ಸಹಿತ ನಾವು ನೋಡಬಹುದು ವೀಕ್ಷಕರೇ. ಇದು ಚಾರ್ಲಸ್ ಶೋಭರಾಜ್ದಿಂದ ಹಿಡಿದು ಈ ಡ್ರಗ್ಸ್ ಮಾಫಿಯಾ ಮೊದಲಿಂದಲೂ ಸಹಿತ ಎಲ್ಲೆಲ್ಲೂ ನಾವು ಕೇಳ್ತಿದ್ವಿ. ಮುಂಬೈಯ ನಂಟ ನಗರಿಯಲ್ಲಿ ಅಲ್ಲಿಯೂ ಸಹಿತ ಕರಾಳ ಕೃತ್ಯಗಳು, ಹಾಲಿವುಡ್ ಬಾಲಿವುಡ್ನಲ್ಲಿ ಅನೇಕ ರೀತಿಯ ನಟ ನಟಿಯರು ಈ ವ್ಯಸನಕ್ಕೆ ಬಲಿಯಾಗಿ ಎಷ್ಟೋ ಜನ ತಮ್ಮ ಜೀವವನ್ನು ತೆತ್ತೆದ್ದು ಮಕ್ಕಳು ಬೀದಿ ಪಾಲಾಗಿ ಹಾಳಾಗಿ ಹೋಗಿದ್ದು ಸಹಿತ ನಾವು ಕೇಳಿದ್ದು ನೀವು ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಒಂದು ಗಸಗಸೆಯ ಕಡ್ಡಿಯನ್ನು ನುಂಗಿದರೆ ಮೊದಲು ಮಕ್ಕಳಿಗೆ ನಿದ್ದೆ ಬರಲಿಲ್ಲ ಅಂದ್ರೆ ಗಸಗಸಿ ಅರೆದು ಕುಡಿಸ್ತಿದ್ರು, ಅದನ್ನು ಈಗ ಸಹಿತ ಮಾದಕದಲ್ಲಿ ಅದು ಶಾಮೀಲಾಗಿದೆ ವೀಕ್ಷಕರೇ. ಅದಕ್ಕೆ ಒಂದು ಬೋಂಡಾ ಅಂತ ಒಂದು ಹೂ ಬರ್ತಿತ್ತು, ಆ ಹೂವನ್ನ ಕಲಿಸಿ ಅದನ್ನು ಮಕ್ಕಳಿಗೆ ಕುಡಿಸುವಂಥ ಪರಿಪಾಠ ಮೊದಲಿತ್ತು. ಮಗುವಿಗೆ ಹೊಟ್ಟೆ ನೋವು ಬಂದರೆ ಏನೋ ತ್ರಾಸ ಮಾಡಿದರೆ ನಿದ್ದೆ ಬರ್ತಾ ಇಲ್ಲ ಅಂತ ಅದನ್ನು ಕೊಡ್ತಿದ್ರು. ಈಗ ಅಲ್ಲೂ ಸಹಿತ ಅದು ಮಾದಕ ದ್ರವ್ಯದಲ್ಲಿ ಶಾಮೀಲಾಗಿದೆ. ಈಗ ಅದು ಅಫ್ಘಾನಿಸ್ತಾನದಿಂದಲೂ ಸಹಿತ ಅನೇಕ ರೀತಿಯ ಮಾದಕ ದ್ರವ್ಯಗಳು ಈಗಾಗಲೇ ಸಹಿತ ನೀವು ಸೌದಿ ಅರೇಬಿಯಾದಲ್ಲಿ ಹೋದಾಗ ನಾವು ಒಂದು ಕೆಮ್ಮಿನ ಔಷಧ ಬಾಟಲಿ ಸಹಿತ ತೆಗೆದುಕೊಂಡ್ರೆ ಅಲ್ಲಿ ಅಪರಾಧ ಮತ್ತು ಶಿಕ್ಷೆ ಒದಗಿಸುವಂಥ ಕಠಿಣ ಕಾನೂನುಗಳಿವೆ ವೀಕ್ಷಕರೇ. ಯಾಕೆಂದರೆ ಡ್ರಗ್ಸ್ ಮಾಫಿಯಾ ಅಲ್ಲಿ
ಯಾವುದೇ ನಾನ್ ಅವೈಲೇಬಲ್, ಅದಕ್ಕೆ ಯಾವುದು ಬೇಲಿಲ್ಲ, ಯಾವುದು ಅದಕ್ಕೆ ಶಿಕ್ಷೆಗೆ ವಿನಾಯಿತಿ ಇಲ್ಲ. ಅಲ್ಲಿ ಕೈ ಕತ್ತರಿಸೋದು, ಬಾಂಸಿ ಕೊಡುವುದು, ಗಲ್ಲು ಏರಿಸುವುದು, ಇಂಥ ಕರಾಳ ಕಾನೂನುಗಳಿಂದ ಅಲ್ಲಿ ಯಾರೂ ಸಹಿತ ಮಾದಕ ದ್ರವ್ಯ ಕೃತ್ಯಗಳಿಗೆ ಬಲಿ ಆಗೋದಿಲ್ಲ. ಎಲ್ಲರೂ ಹೊರಗಡೆಯಿಂದ ಬಂದು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಮಾದಕ ದ್ರವ್ಯದ ಸ್ಯಾಂಡಲ್ವುಡ್ ನಟನಟಿಯರು ಬಲಿಯಾಗ್ತಾ ಇದ್ದಾರೆ. ಇದು ನಿಜಕ್ಕೂ ನಮ್ಮ ನಾಡಿಗೆ ಒಂದು ದುಃಖಕರ ಮತ್ತು ಬಹಳ ಕಠಿಣ ಖೇದಕರ ಸಂಗತಿ ಅನಿಸ್ತಾ ಇದೆ ವೀಕ್ಷಕರೇ. ಯಾಕೆಂದ್ರೆ ಯಾವ ರೀತಿ ಇಂಜೆಕ್ಷನ್ ರೂಪದಲ್ಲಿ ನಾರ್ಫಿನ್ ಇದೆ, ಮಾರ್ಫಿನ್ ಇದೆ, RSD ಇದೆ, ಬ್ರೌನ್ ಶುಗರ್ ಪೌಡರ್ ಇದೆ, ಇದನ್ನು ಎಲ್ಲವನ್ನೂ ನೀವು ದೃಶ್ಯದಲ್ಲಿ ನೋಡಿದರೆ ಯಾವ ರೀತಿ ಮೈ ನವಿರೇಳಿಸುವಂತ ಈ ಕೃತ್ಯಗಳು ನಡೆಸುತ್ತಿರುವ ದುಷ್ಟ ಶಕ್ತಿಗಳ ವಿರುದ್ಧ ಇವತ್ತು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ಹೋರಾಟ ಮಾಡುವುದನ್ನು ಬಿಟ್ಟು ಈ ಇಂಥ ಒಂದು ಜಾಲ ಪತ್ತೆ ಮಾಡೋಗೋಸ್ಕರ ಇದರಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ, ಯಾರ್ಯಾರು ಹಪ್ತಾ ವಸೂಲು ಮಾಡ್ತಾರೆ, ಯಾರ್ಯಾರಿಗೆ ದುಡ್ಡು ಪೂರೈಕೆ ಆಗುತ್ತೆ, ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಪಾರ್ಟಿ ಫಂಡ್ ಪೂರೈಕೆ ಆಗುತ್ತೆ, ಇವೆಲ್ಲ ಕುಳಗಳನ್ನ ಇವತ್ತು ಮೆಟ್ಟಿ ಹಾಕುವಂತ ಕರ್ನಾಟಕ ಸರ್ಕಾರದ ಭಾರತ ದೇಶದಲ್ಲಿ ಹೆಸರುವಾಸಿಯಾದಂತ ಪೊಲೀಸ್ ಇಲಾಖೆ ಈ ಕ್ರಮ ತೆಗೆದುಕೊಂಡ್ರೆ ಅವರನ್ನ ಮಟ್ಟಿ ಹಾಕಿ ಜೈಲಿಗೆ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ವೀಕ್ಷಕರೇ. ಯಾಕಂದ್ರೆ ಇವತ್ತು ನಮ್ಮ ನವಜಾತ ಯುವಕರು ಈ ವ್ಯಸನಕ್ಕೆ ಬಲಿಯಾಗಿ ಎಷ್ಟೋ ಜನರು ಹಾಳಾಗಿ ಹೋಗಿದ್ದು ಸಹಿತ ನೋಡಬಹುದು. ಇವರು ವಾಮ ಮಾರ್ಗದಿಂದ ಹಣ ದುಡ್ಡು ಮಾಡಿ ಇವರು ರಿಯಲ್ ಎಸ್ಟೇಟ್ದಿಂದ ಸಾವಿರಾರು ಕೋಟಿ ಗಳಿಸಿ ತಮ್ಮ ಮಕ್ಕಳ ಪರಿಪಾಲನೆಯನ್ನು ಮಾಡದೆ ಅವರನ್ನು ಇಂಥ ವ್ಯಸನ ಮುಕ್ತರನ್ನಾಗಿ ಮಾಡಲಿಕ್ಕೆ ಅವರಿಂದಲೂ ಸಾಧ್ಯವಾಗದಿದ್ದಾಗ ವ್ಯಸನಿಗರಾಗಿಯೇ ಅವರು ತಮ್ಮ ಜೀವನದ ಅಂತ್ಯ ಕಂಡಂತ ಕರಾಳ ಕೃತ್ಯಗಳನ್ನು ಅನೇಕ ಸ್ಟೋರಿಗಳಲ್ಲಿ, ಅನೇಕ ಸ್ಟುಡಿಯೋ ಮಾಧ್ಯಮಗಳಲ್ಲಿ ತಾವು ನೋಡಿರಬಹುದು ವೀಕ್ಷಕರೇ. ಇಂಥ ಕರಾಳ ಕೃತ್ಯಗಳಿಂದ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಸಮಾಜ ಸಾಗ್ತಾ ಇದೆ. ಸಮಾಜ ಯಾವ ರೀತಿ ಈ ಕರಾಳ ರೂಪದಿಂದ ನಾವು ಈ ಛಾಯೆಯಿಂದ ಬದುಕಬೇಕಾಗಿದೆ. ಯಾವಾಗಲೂ ಡ್ರಗ್ಸ್ ಒಮ್ಮೆ ಅಡಿಕ್ಟ್ ಆದರೆ ಅದನ್ನು ಬಿಡಲಾರದ ಸಂಬಂಧ ವೀಕ್ಷಕರೇ. ಯಾಕೆಂದ್ರೆ ಅನೇಕ ದರ್ಗಾಗಳಲ್ಲಿ ಹೊರಗಡೆ ನಿಂತಂತ ಕೆಲವು ಫಕೀರರು ಸಹಿತ ಮೊದಲು ಗಾಂಜಾ ಸೇತಿದ್ರು. ಅದೇ ಕೆಲವರು ಮತ್ತೆ ಆ ಗಾಂಜಾನಲ್ಲಿ ಮತ್ತನ್ನ ಸೇರಿಸಿ ಅದನ್ನ ಸೇತಿದ್ರು. ಆದರೆ ಅದರಿಂದ ಅವರ ಮೈ ನವಿರೇಳಿಸುವಂತ ಏನೇನೋ ಒಂದು ಡೋಂಗಿ ನಾಟಕಗಳನ್ನ ಆಡಿ ಮತ್ತನ್ನ ಏರಿಸ್ತಿದ್ರು. ಇದನ್ನ ಎಲ್ಲವನ್ನೂ ಬಲ್ಲವರಾಗಿ ನಾವು ಅನೇಕ ರೀತಿಯ ಇಂಥ ಗಾಂಜಾ ಮತ್ತು ಈ LSD RSD ಅಂತ ಬ್ರೌನ್ ಶುಗರ್ದಂತ ಮಾದಕ ದ್ರವ್ಯಗಳನ್ನ ಯಾವ ರೀತಿ ಮಾರಾಟ ಮಾಡಲಾಗುತ್ತೆ, ಇದರಲ್ಲಿ ಯಾರು ಪೂರೈಕೆ ಮಾಡ್ತಾರೆ, ಎಲ್ಲಿಂದ ಇದು ಬರುತ್ತೆ, ಇದರಲ್ಲಿ ನವಜಾತ ನವ ಯುವಕ ಯುವತಿಯರು ಸಹಿತ ಶಾಮೀಲಾಗಿ ತಾವು ಮೈ ನತ್ತೇರುವಂತೆ ಮಾಡಿ ಅಶ್ಲೀಲ ಡಾನ್ಸ್ಗಳನ್ನು ಮಾಡಿ ಅನೇಕ ಬಾರಿ ಸಿಕ್ಕಿ ಬಿದ್ದದ್ದು ಸಹಿತ ಅನೇಕ ಬಾರ್ ಪಬ್ಗಳಲ್ಲಿಯೂ ಸಹಿತ ಇಂಥ ಘಟನೆಗಳು ಆಗಿದ್ದು ಈ ಹಿಂದೆ ನಾವು ನೋಡಿದ್ದೇವೆ ವೀಕ್ಷಕರೇ. ಇಂಥ ಕರಾಳ ಕೃತ್ಯಗಳಿಂದ ದೂರ ಆಗಬೇಕಾದ್ರೆ ತಕ್ಷಣ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಇದನ್ನ ಎಲ್ಲಿಂದ ಕ್ಷಣಿಕದಿಂದ ಹಿಡಿದು ಎಲ್ಲಿಯವರೆಗೆ ಇದು ಎತ್ತರವಾಗಿ ಬೆಳೆದಿದೆ ಈ ಮಾದಕ ಲೋಕ, ಆ ಮಾದಕ ಲೋಕವನ್ನ ಸಂಪೂರ್ಣ ತೊಡೆದು ಹಾಕಿ ಅದನ್ನ ಮಟ್ಟಿ ಹಾಕಿದರೆ, ಬೇರು ಸಮೇತ ಕಿತ್ತು ಹಾಕಿದರೆ ಇವತ್ತು ನವ ಪೀಳಿಗೆ ಉನ್ನತ ಸ್ಥಾನಕ್ಕೆ ಹೋಗಬಹುದು. ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಯಾವ ರೀತಿ ಪಾರ್ಸಲ್ ರೂಪದಲ್ಲಿ ಬರ್ತಾ ಇದೆ ಅವು ಎಲ್ಲ ತನಿಖೆ ಆದರೆ ಮಾತ್ರ ನಿಜಾಂಶ ಗೊತ್ತಾಗೋದು. ಇದರಲ್ಲಿ ಯಾವ ಸ್ಯಾಂಡಲ್ವುಡ್ ನಟನಟಿಯರಿದ್ದಾರೆ, ಯಾರು ಇದರಲ್ಲಿ ಸಂಗೀತಗಾರಿದ್ದಾರೆ, ಅವರು ಎಲ್ಲರನ್ನೂ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ನಿಜಾಂಶ ಗೊತ್ತಾಗೋದು ವೀಕ್ಷಕರೇ. ಅದು ಯಾವ ರೀತಿ ಡ್ರಗ್ಸ್ ಇಂಜೆಕ್ಷನ್ ಇರುತ್ತೆ ನೀವು ನಮ್ಮ ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಯಾವ ರೀತಿ ಇಂಜೆಕ್ಷನ್ ಇದೆ, ಯಾವ ರೀತಿ ಮಾದಕ ಮಾತ್ರೆಗಳಿವೆ, ಯಾವ ರೀತಿ ಮ್ಯಾಂಡ್ರೆಕ್ಸ್ ಅಂತ ಕೆಲವು ಮಾತ್ರೆಗಳಿವೆ. ಅವು ಎಲ್ಲ ಮತ್ತು ಬರಿಸಿ ಹೆಣ್ಣು ಮಕ್ಕಳಿಗೆ ಮತ್ತು ಬರಿಸುವಂತ ಔಷಧವನ್ನು ಕೊಟ್ಟು ಅವರನ್ನ ಅಡಿಕ್ಟ್ಗಳನ್ನ ಮಾಡಿ ಅತ್ಯಾಚಾರ ಕೊಲೆಗಳ ಸಹಿತ ಅನೇಕ ಬಾರಿ ಆಗಿದ್ದನ್ನು ಸಹಿತ ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ನೂರಾರು ಘಟನೆಗಳು ನಡೆದಿದ್ದು ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತ ಕರಾಳ ಕೃತ್ಯಗಳು ಇವತ್ತು ಸ್ಯಾಂಡಲ್ವುಡ್ ದಲ್ಲಿ ನಡೀತಾ ಇದೆ. ಈ ನಟ ನಟಿಯರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಯಾರು ಅದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ, ಅವರು ಎಲ್ಲರನ್ನ ತನಿಖೆಗೆ ಒಳಪಡಿಸಿ ಕಠಿಣ ಶಿಕ್ಷೆ ಆದರೆ ಮಾತ್ರ ನಮ್ಮ ಕರ್ನಾಟಕ ಇದು
ಮಾದಕ ದ್ರವ್ಯದಿಂದ ಮುಕ್ತ ಅನ್ನೋದು ಹೆಮ್ಮೆಯಿಂದ ನಾವು ಹೇಳಬಹುದು ವೀಕ್ಷಕರೇ. ಇದೊಂದು ಬಹಳ ಇಂಪಾರ್ಟೆಂಟ್ ಇವತ್ತು ಟಾಪಿಕ್. ಕ್ರೈಮ್ ಡೈರಿ ಅಂತ ನಾವು ಇದಕ್ಕೆ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಯಾರ್ಯಾರು ಶಾಮೀಲಿದ್ದಾರೆ ಅದರ ರೋಚಕ ಬೆಳಕು ಹೊರಗಡೆ ತರುವುದು, ವೀಕ್ಷಕರಿಗೆ ಯಾವ ರೀತಿ ಮಾದಕ ದ್ರವ್ಯ ಇರುತ್ತೆ, ಯಾವ ರೀತಿ ಮಾದಕ ದ್ರವ್ಯದಿಂದ ಬಲಿಯಾಗಿ ಯಾವ ರೀತಿ ಹಾಳಾಗ್ತಾರೆ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಇಂಥ ಅನೇಕ ಘಟನೆಗಳಿಂದ ಅನೇಕ ಸಾಮ್ರಾಜ್ಯ ಇತಿಹಾಸಗಳನ್ನ ನೋಡಬೇಕಾದರೆ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ಯೂಟ್ಯೂಬ್ದಲ್ಲಿ ಬರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ನಮ್ಮ ವಿನಂತಿ ವೀಕ್ಷಕರೇ. ಮತ್ತೆ ಮಹತ್ವವಾದ ಸಾಮ್ರಾಜ್ಯದ ಕ್ರೈಮಿನಲ್ ಸ್ಟೋರಿ ತೆಗೆದುಕೊಂಡು ಬರ್ತೀನಿ. ನಮಸ್ಕಾರ.